ಬೇಡ ಅಂದ್ರೂ ಚಿಕನ್ ತುರುಕಿ ಎದೆಗೆ ಒದ್ದ ದರ್ಶನ್. ನಾನು ಲಿಂಗಾಯತ, ಮಾಂಸ ತಿನ್ನಿಸಬೇಡಿ ಎಂದರೂ ಬಿಡಲಿಲ್ಲ. ಗುಪ್ತಾಂಗವನ್ನ ಕೈಯಲ್ಲಿ ಹಿಸುಕಿ ಲಾರಿಗೆ ಡಿಚ್ಚಿ ಹೊಡೆಸಿದ ಗ್ಯಾಂಗ್. ನರರಾಕ್ಷಸರಂತೆ ರೇಣುಕಾಸ್ವಾಮಿ ಮೇಲೆ ಎರಗಿದ ಹಂತಕರು. ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಈ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಂತ ನಿಮಗೆ ಅನಿಸಿದ್ರೆ ಹಾಗೂ ಯಾವ ಶಿಕ್ಷೆಯಾಗಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ರೇಣುಕಾಸ್ವಾಮಿ ಪ್ರಕರಣ ಕ್ಷಣ ಕ್ಷಣಕ್ಕೂ ಹೊಸ ತಿರುವು ಪಡೆದುಕೊಳ್ತಾಗಿದೆ. ಆರೋಪಿಗಳು ಬಾಯಿ ಬಿಡ್ತಾ ಇರುವ ಒಂದೊಂದು ವಿಷಯಗಳನ್ನ ಕೇಳ್ತಾ ಇದ್ರೆ ಎಂಥ ಕಠೋರ ವ್ಯಕ್ತಿಗಳಪ್ಪ ಇವರು, ಎಂಥ ಖತರ್ನಾಕ ಗ್ಯಾಂಗ್ ಇರಬಹುದು ಅಂತ ಅನ್ಸುತ್ತೆ. ಬಂಧನ ಆಗಿರೋ 17 ಮಂದಿಗಳ ಪೈಕಿ ಒಬ್ಬೊಬ್ಬರದ್ದು ಕೂಡ ಒಂದೊಂದು ಸ್ಟೋರಿ ಇದೆ. ಅದರಲ್ಲೂ ಒಂದಿಷ್ಟು ಆರೋಪಿಗಳು ನಟೋರಿಯಸ್ ರೌಡಿಗಳಾಗಿ ಗುರುತಿಸಿಕೊಂಡಿದ್ದಾರೆ. ಈಗ ಪೊಲೀಸರು ಇವರೆಲ್ಲರ ಜಾತಕವನ್ನ ಜಾಲಾಡ್ತಿದ್ದಾರೆ. ಆರೋಪಿಗಳ ಹಿಸ್ಟರಿಯನ್ನ ತೆಗೆದು ಎಲ್ಲೆಲ್ಲಿ ಯಾವ ಕೇಸ್ ಇದೆ, ಯಾವ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ, ಈ ಹಿಂದೆ ಅವರ ಮೇಲೆ ಯಾವ ರೀತಿಯ ಕೇಸ್ಗಳು ದಾಖಲಾಗಿತ್ತು ಅನ್ನೋದನ್ನ ಸ್ಟಡಿ ಮಾಡ್ತಿದ್ದಾರೆ. ಈ ಮೂಲಕ ಖತರ್ನಾಕ ಗ್ಯಾಂಗಿನ ಹೊಸ ಪ್ರೊಫೈಲ್ ರೆಡಿ ಮಾಡ್ತಿದ್ದಾರೆ. ರೇಣುಕಾಸ್ವಾಮಿ ಹಲ್ಲೆ ಸಂದರ್ಭದಲ್ಲಿ ಯಾವ ರೀತಿಯ ವಿಕೃತಿಯನ್ನ ಮೆರೆದಿದ್ದಾರೆ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ. ಈಗ ಅದೇ ರೀತಿ ಈ ಕೇಸ್ನಲ್ಲಿ ಆರೋಪಿಗಳು ಅಪರಾಧ ಎಸಗಿದ್ದಾರೆ ಎನ್ನುವುದಕ್ಕೆ ಯಾವ ಸಾಕ್ಷಿಗಳು ಸಿಕ್ಕಿವೆ. ವಿಜಯಲಕ್ಷ್ಮಿ ದರ್ಶನ್ ಅರೆಸ್ಟ್ ಬಗ್ಗೆ ಮೊದಲ ರಿಯಾಕ್ಷನ್ ಏನು ಎಂಬುದರ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ತೀವಿ. ಅದನ್ನ ನೋಡಿಲ್ಲ ಅಂದ್ರೆ ಈ ವಿಡಿಯೋ ಮುಗಿದ ನಂತರ ಹೋಗಿ ನೋಡಿ. ಒಬ್ಬ ಅಮಾಯಕ ಸಿಕ್ಕಿದ ಅಂದ ತಕ್ಷಣ ಮನಸ್ಸೋ ಇಚ್ಛೆ ಆತನ ಮೇಲೆ ಯಾವ ರೀತಿ ಬೇಕಾದರೂ ಹಲ್ಲೆ ಮಾಡಿದ್ದಾರೆ. ಆತನ ಮೇಲೆ ವಿಕೃತಿಯನ್ನ ನಡೆಸಿದ್ದಾರೆ. ಬೇಡ ಅಂದ್ರೂ ದರ್ಶನ್ ಚಿಕನ್ ತುರುಕಿ ಎದೆ ಮೇಲೆ ಕೂತು ತಿನ್ನಿಸಿದ್ದಾರಂತೆ. ನಾನು ಲಿಂಗಾಯತ, ಮಾಂಸ ತಿನ್ನಿಸಬೇಡಿ ಅಂತ ಹೇಳಿದ್ರು ಕೂಡ ಬಿಡ್ಲಿಲ್ಲ. ಗುಪ್ತಾಂಗವನ್ನ ಕೈಯಲ್ಲಿ ಹಿಸುಕಿ ಲಾರಿಗೆ ಡಿಚ್ಚಿ ಹೊಡೆಸಿದ್ದಾರೆ. ರೇಣುಕಾಸ್ವಾಮಿಯವರ ಮೇಲೆ ನರರಾಕ್ಷಸರಂತೆ ಎರಗಿದ್ದಾರೆ. ಸಿಗರೇಟ್ನಿಂದ ಸುಟ್ಟಿದ್ದಾರೆ, ಸಲಾಕೆಯಿಂದ ಹೊಡೆದಿದ್ದಾರೆ, ಗೋಡೆಗೆ ಆತನನ್ನ ಹಿಡಿದು ಬಡದಿದ್ದಾರೆ, ಗುದ್ದಿದ್ದಾರೆ. ಇದೆಲ್ಲದರ ಪರಿಣಾಮವಾಗಿ ಆತ ರಕ್ತ ಹೆಪ್ಪುಗೊಟ್ಟು ಆತಂಕಕಾರಿಯಾಗಿ ರಕ್ತಸ್ರಾವವಾಗಿ ಆತ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾನೆ. ಈ ವಿಕೃತಿಯನ್ನ ಗಮನಿಸಿದ್ರೆ ಈ ಆರೋಪಿಗಳು ಇದೇ ಮೊದಲ ಬಾರಿಗೆ ಅಲ್ಲ, ಈ ರೀತಿ ಕೃತ್ಯಗಳನ್ನ ಮೊದಲು ಮಾಡಿರಬಹುದು ಅಂತ ಅನ್ಸುತ್ತೆ. ಈಗಾಗಲೇ ಮೊದಲೇ ಹೇಳಿದಂತೆ ಇಲ್ಲಿ ಬಂಧನವಾಗಿರುವಂತಹ ಆರೋಪಿಗಳಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕತೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ರೇಣುಕಾಸ್ವಾಮಿಯ ದೇಹದ ಪರೀಕ್ಷೆ ವರದಿ ಬಂದಿದೆ. ಯಾವ ರೀತಿಯಾಗಿ ಹಲ್ಲೆ ಮಾಡಲಾಗಿದೆ ಎಂಬುದರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಈ ಹಿಂದೆ ರೇಣುಕಾಸ್ವಾಮಿ ವಿಚಾರವಾಗಿ ಏನು ಹೇಳ್ತಾ ಇದ್ರಂತಂದ್ರೆ, ಚಿತ್ರದುರ್ಗದಿಂದ ಬೆಂಗಳೂರಿಗೆ ಅಪಹರಣ ಮಾಡಿಕೊಂಡು ಬಂದಿದ್ದು ಎಚ್ಚರಿಕೆ ಕೊಡುವ ಸಲುವಾಗಿ ಬೆದರಿಸುವುದಕ್ಕಾಗಿ ಬಂದಿದ್ರು ಅಂತ ಹೇಳಲಾಗಿತ್ತು. ದರ್ಶನ್ ಕೂಡ ಇದೇ ರೀತಿ ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಆ ಕಾರಣಕ್ಕಾಗಿ ಆತನನ್ನ ಕರೆದುಕೊಂಡು ಬಂದಿರಲಿಲ್ಲ. ಬದಲಿಗೆ ಪವಿತ್ರ ಗೌಡಗೆ ಸ್ವಾರಿ ಕೇಳಿಸೋ ಸಲುವಾಗಿ ಆತನನ್ನ ಕರೆಸಲಾಗಿತ್ತು. ಇದು ತನಿಖೆಗೆ ಹೊಸ ಆಯಾಮವನ್ನ ತಂದುಕೊಟ್ಟಿದೆ. ಯಾಕಂದ್ರೆ ಇದು ದ್ವೇಷದ ಕಾರಣಕ್ಕಾಗಿ ಆತ ಅಶ್ಲೀಲ ಸಂದೇಶವನ್ನ ಕಳುಹಿಸಿದ್ದ ಅನ್ನೋ ದ್ವೇಷದ ಕಾರಣಕ್ಕಾಗಿ ಆತನನ್ನ ಕಿಡ್ನಾಪ್ ಮಾಡಲಾಗಿತ್ತು. ನಂತರ ಆತನಿಗೆ ಚಿತ್ರಹಿಂಸೆ ಕೊಡಲಾಗಿದೆ. ಈ ವ್ಯಕ್ತಿಯಿಂದ ಪವಿತ್ರಾಗೆ ಕ್ಷಮೆ ಕೇಳಿಸಬೇಕು ಅಂತ ದರ್ಶನ್ ಪವಿತ್ರ ಗೌಡ ಅವರ ಮನೆಗೆ ಹೋಗಿ ಆಕೆಯನ್ನ ಕರೆದುಕೊಂಡು ಶೆಡ್ಡಿಗೆ ಬಂದಿದ್ರು. ಅಲ್ಲದೆ ಆತನಿಗೆ ಚಪ್ಪಲಿಯಿಂದ ಹೊಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಬೆಂಗಳೂರಿಗೆ ನಗ್ನಗ್ತಾನೆ ಬಂದಿದ್ದ. ಹಾಗಾಗಿ ಬಾಡಿಗೆ ಕಾರ್ ಮಾಡಿಕೊಂಡು ಬೆಂಗಳೂರಿಗೆ ಬಂದಿದ್ದ. ಆ ಡ್ರೈವರ್ಗೆ ಯಾವುದೇ ರೀತಿಯ ಅನುಮಾನ ಬಂದಿಲ್ಲ. ಇಲ್ಲಿ ಇಂತಹದ್ದೊಂದು ಅಪಹರಣ ನಡೀತಾ ಇದೆ ಅನ್ನೋ ಸುಳಿವು ಕೂಡ ಡ್ರೈವರ್ಗೆ ಇರಲಿಲ್ಲ. ಹಾಗಾದ್ರೆ ರೇಣುಕಾಸ್ವಾಮಿ ಹೇಗೆ ನಗ್ನಗ್ತಾ ಹೋಗಿದ್ದ? ಅಸಲಿಗೆ ಈ ಖತರ್ನಾಕ ನಟೋರಿಯಸ್ ಗ್ಯಾಂಗ್ ಅದಕ್ಕೂ ಕೂಡ ಒಂದು ಪ್ಲಾನ್ ಮಾಡ್ಕೊಂಡಿತ್ತು. ರಘು ಅನ್ನೋನು ಚಿತ್ರದುರ್ಗದ ಮೂಲದವನು. ದರ್ಶನ್ ಅನ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿ ರೇಣುಕಾಸ್ವಾಮಿಯನ್ನ ಆತ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದ. ತನ್ನ ನೆಚ್ಚಿನ ನಟನನ್ನ ನೋಡುವ ಸಲುವಾಗಿ ಖುಷಿಯಾಗಿ ಬಂದಿದ್ದ. ಆರೋಪಿ ರಘು ಹೇಳಿದಂತ ಮಾತಿಗೆ ರೇಣುಕಾಸ್ವಾಮಿ ಯಾವುದೇ ಹೆಚ್ಚಿನ ಮಾತನಾಡದೆ ಆ ಕಾರನ್ನ ಹತ್ತಿದ್ದ. ನಂತರ ಮಧ್ಯದಲ್ಲಿ ಹೋಟೆಲ್ ಒಂದರಲ್ಲಿ ಊಟ ಮಾಡಬೇಕು ಅಂತ ಅನಿಸಿತ್ತು. ಅಲ್ಲಿ ನಿಲ್ಲಿಸಿದ್ದಾರೆ. ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿಗೆ ಅವರಿಗೆಲ್ಲ ಬಿಲ್ ಅನ್ನ ಕೊಟ್ಟಿದ್ದಾನೆ ಎನ್ನುವಂತಹ ಮಾಹಿತಿಯೂ ಕೂಡ ಇದೆ. ಇದೆಲ್ಲವನ್ನ ಡ್ರೈವರ್ ಆಗಿರುವಂತಹ ರವಿ ಸ್ನೇಹಿತರು ಈ ಎಲ್ಲ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಡ್ರೈವರ್ ರವಿ ಆರೋಪಿಗಳಲ್ಲಿ ಒಬ್ಬರಾಗಿದ್ದ ಕಾರಣ ಟೆನ್ಷನ್ನಲ್ಲಿ ಒದ್ದಾಡುವಂತಿದ್ರು. ರವಿ ಕೊನೆಯದಾಗಿ ಸ್ನೇಹಿತರ ಸಹಾಯದಿಂದ ಪೊಲೀಸರ ಸಮ್ಮುಖದಲ್ಲಿ ಆತ ಸರೆಂಡರ್ ಆಗಿದ್ದ. ಆ ಸಂದರ್ಭದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ನಡೆಸಿದಂತಹ ಮತ್ತೊಂದು ಭೀಕರ ಕೃತ್ಯ ಈಗ ಬೆಳಕಿಗೆ ಬಂದಿದೆ. ರೇಣುಕಾಸ್ವಾಮಿಗೆ ನಟ ದರ್ಶನ್ ಚಿಕನ್ ಬಿರಿಯಾನಿಯನ್ನ ತಿನ್ನಲು ಯತ್ನಿಸಿದ್ರಂತೆ. ಈ ವೇಳೆ ರೇಣುಕಾಸ್ವಾಮಿ ನಾನು ನಾನ್ ವೆಜ್ ತಿನ್ನಲ್ಲ, ಸಸ್ಯಾಹಾರಿ ಎಂದ್ರು. ಆದರೂ ಕೇಳದ ದರ್ಶನ್ ಬಿಡದೆ ಚಿಕನ್ ಬಿರಿಯಾನಿಯನ್ನ ತಿನ್ನಿಸಿದ್ರು. ನಾನು ನಾನ್ ವೆಜ್ ತಿನ್ನೋದಿಲ್ಲ, ಒಂದು ವ್ರತವನ್ನ ಹಿಡಿದಿದ್ದೀನಿ, ಅದನ್ನ ಕೆಡಿಸಬೇಡಿ ಅಂತ ಪರಿಪರಿಯಾಗಿ
ರೇಣುಕಾಸ್ವಾಮಿ ಕೇಳಿದ್ರೂ ಕೂಡ ಬಿಡ್ಲಿಲ್ವಂತೆ. ಆದರೆ ದರ್ಶನ್ ಅದು ಯಾವುದನ್ನೂ ಕೇಳದೆ ಚಿಕನ್ ಪೀಸನ್ನು ಬಲವಂತವಾಗಿ ಬಾಯಿಗೆ ತುರುಕಿದ್ದ. ಆ ಬಳಿಕ ಆತನ ಎದೆಗೆ ಝಾಡಿಸಿ ಒದ್ದಿದ್ದಂತೆ. ಕೇವಲ ಇಷ್ಟೇ ಅಲ್ಲದೆ ನಂತರದಲ್ಲಿ ದೊಣ್ಣೆಯಿಂದ ಹೊಡೆದು ಆತನಿಗೆ ಎಚ್ಚರಿಕೆಯನ್ನ ಕೊಟ್ಟು ಅಲ್ಲಿಂದ ಹೋಗಿದ್ದ. ನಂತರ ಸ್ವಲ್ಪ ಹೊತ್ತಿನ ಬಳಿಕ ದರ್ಶನ್ ಆಪ್ತರು ದರ್ಶನ್ಗೆ ಕಾಲ್ ಮಾಡಿ ರೇಣುಕಾಸ್ವಾಮಿ ಜೀವ ಬಿಟ್ಟಿದ್ದಾನೆ ಅಂತ ಹೇಳಿದ್ರು. ಇದೇ ವೇಳೆಯಲ್ಲಿ ಗಾಬರಿಯಾದಂತಹ ದರ್ಶನ್ ಮತ್ತೆ ಆ ಶೆಡ್ಡಿಗೆ ಬಂದಿದ್ದಾನೆ. ನಂತರ ಬೇರೊಂದು ಗ್ಯಾಂಗಿಗೆ ದೇಹವನ್ನ ವಿಲೇವಾರಿ ಮಾಡುವುದಕ್ಕೆ 30 ಲಕ್ಷ ಹಣವನ್ನ ಕೊಟ್ಟಿದ್ರು. ಆದರೆ ಕೊನೆಯದಾಗಿ ದರ್ಶನ್ ಅಂಡ್ ಗ್ಯಾಂಗ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಪೊಲೀಸರ ವಿಚಾರಣೆಯಲ್ಲೂ ಸಹ ನಟ ದರ್ಶನ್ ದೊಣ್ಣೆಯಲ್ಲಿ ಹೊಡೆದಿದ್ದಾಗಿ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ದೊಣ್ಣೆಯನ್ನ ಸ್ಥಳ ಮಹಜರು ಸಮಯದಲ್ಲಿ ವಶಕ್ಕೆ ಪಡೆಯಲಾಗಿದೆ. ಇನ್ನು ಈಗಾಗಲೇ ಒಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಅದರಲ್ಲಿ ಒಬ್ಬರು ತಮ್ಮ ಸ್ನೇಹಿತನೊಂದಿಗೆ ಘಟನೆ ಹೇಗಾಯಿತು ಅನ್ನೋದನ್ನ ವಿವರಿಸಿದ್ದಾರೆ. ಅದರಲ್ಲಿ ದರ್ಶನ್ ರೇಣುಕಾಸ್ವಾಮಿಯನ್ನ ಗೋಡೆಗೆ ಗುದ್ದಿ ಹಾಗೂ ಲಾರಿಗೆ ಡಿಚ್ಚಿ ಹೊಡೆಸಿ ಕ್ರೂರವಾಗಿ ಮೆರೆದಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಸದ್ಯ ಸಿಕ್ಕಿರುವ ಎವಿಡೆನ್ಸ್ಗಳು ಏನು ಅಂತ ನೋಡೋದಾದ್ರೆ, ಕೊಲೆಯಾದ ಸ್ಥಳದ ಟವರ್ ಡಂಪ್ನಲ್ಲಿ ದರ್ಶನ್, ಪವಿತ್ರ ಗೌಡ, ನಾಗರಾಜ್, ವಿನಯ್ ಸೇರಿದಂತೆ 6 ಮಂದಿ ಟವರ್ ಡಂಪ್ ಸಿಕ್ಕಿದೆ. ಕೊಲೆಯ ನಂತರ ಇಬ್ಬರು ಆರೋಪಿಗಳು ಪೊಲೀಸ್ ಅಧಿಕಾರಿಗಳ ಜೊತೆ ಕೃತ್ಯದ ಬಗ್ಗೆ ಚರ್ಚಿಸಿರುವ ಕಾಲ್ ಡೀಟೇಲ್ಸ್ ಸಿಕ್ಕಿದೆ. ಕೃತ್ಯದ ನಂತರ ಕಾರ್ತಿಕ್, ಕೇಶವ್, ನಿಖಿಲ್ ನಾಯಕ್ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗಿದ್ದು, ಈ ವೇಳೆ ಪೊಲೀಸರ ಅಸಲಿ ವಿಚಾರಣೆ ವೇಳೆ ದೀಪಕ್ ಮೃತದೇಹ ಬಿಸಾಡುವುದಕ್ಕೆ ತಲಾ 5 ಲಕ್ಷ ರೂಪಾಯಿ ನೀಡಿದ್ದಾಗಿ ಹೇಳಿಕೆ ನೀಡಿದ್ದಾರೆ. ದೀಪಕ್ ವಿಚಾರಣೆ ವೇಳೆ ಪ್ರದೋಷ್, ಪವನ್, ವಿನಯ್ ಹೆಸರು ಬಹಿರಂಗವಾಗಿದೆ. ವಿನಯ್, ಪವನ್, ಪ್ರದೋಷ್ ವಿಚಾರಣೆ ವೇಳೆ ದರ್ಶನ್, ಪವಿತ್ರ ಗೌಡ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ರೇಣುಕಾಸ್ವಾಮಿ ತನಗೆ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ, ಅದನ್ನ ದರ್ಶನ್ಗೆ ತಿಳಿಸಿದ್ದಾಗಿ ಪವಿತ್ರ ಹೇಳಿಕೆ ಕೊಟ್ಟಿದ್ದಾರೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನಿಗೆ ಕಿಡ್ನಾಪ್ ಮಾಡಿಸಿರುವುದು ತಿಳಿದು ಬಂದಿದೆ. ಪವನ್ ಹಾಗೂ ಪವಿತ್ರ ಗೌಡ ದರ್ಶನ್ ಹೇಳಿದಂತೆ ರೇಣುಕಾಸ್ವಾಮಿ ಕರೆತಂದಿರುವುದಾಗಿ ರಾಘವೇಂದ್ರ ಹೇಳಿಕೆ ನೀಡಿದ್ದಾರೆ. ಆರ್ಆರ್ ನಗರದ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆ, ಕೂದಲು ಹಾಗೂ ಬೆವರಿನ ಸ್ಯಾಂಪಲ್ ಸಿಕ್ಕಿದೆ. ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ ಪೊಲೀಸರು ಪಡೆದಿದ್ದಾರೆ. ಸ್ಥಳದಲ್ಲಿ ಪತ್ತೆಯಾದ ರೇಣುಕಾಸ್ವಾಮಿ ಬ್ಲಡ್ ಸ್ಯಾಂಪಲ್, ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್ ಹಾಗೂ ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ಗೂ ಕೂಡ ಮ್ಯಾಚ್ ಆಗುವ ಸಾಧ್ಯತೆಗಿದೆ. ಅಟ್ಯಾಚ್ ಮಾಡಿದ ನಂತರ ದೀಪಕ್, ವಿನಯ್, ಪವನ್ ಪದೇ ದರ್ಶನ್ಗೆ ವಾಟ್ಸ್ಆಪ್ ಹಾಗೂ ನಾರ್ಮಲ್ ಕಾಲ್ ಮಾಡಿದ್ದಾರೆ. ದರ್ಶನ್, ಪವಿತ್ರ ಗೌಡ ಹಾಗೂ ಆರೋಪಿಗಳು ಮೊಬೈಲ್, ಸಿಡಿಆರ್, ಟವರ್ ಡಂಪ್ ಒಂದೇ ಲೊಕೇಶನ್ ನಲ್ಲಿ ಪತ್ತೆಯಾಗಿದೆ. ಇಷ್ಟೆಲ್ಲ ಸಾಕ್ಷಿಗಳು ತನಿಖೆ ವೇಳೆ ಸಿಕ್ಕಿದ್ದು, ಇನ್ನು ವಿಡಿಯೋ ಸಾಕ್ಷಿಗಳನ್ನ ಪೊಲೀಸರು ಹುಡುಕ್ತಿದ್ದಾರೆ. ಹಾಗಾದ್ರೆ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಸದ್ಯ ಸಿಕ್ಕಿರುವ ಎವಿಡೆನ್ಸ್ಗಳು ಏನು ಅಂತ ನೋಡೋದಾದ್ರೆ, ಕೊಲೆಯಾದ ಸ್ಥಳದ ಟವರ್ ಡಂಪ್ನಲ್ಲಿ ದರ್ಶನ್, ಪವಿತ್ರ ಗೌಡ, ನಾಗರಾಜ್, ವಿನಯ್ ಸೇರಿದಂತೆ 6 ಮಂದಿ ಟವರ್ ಡಂಪ್ ಸಿಕ್ಕಿದೆ. ಕೊಲೆಯ ನಂತರ ಇಬ್ಬರು ಆರೋಪಿಗಳು ಪೊಲೀಸ್ ಅಧಿಕಾರಿಗಳ ಜೊತೆ ಕೃತ್ಯದ ಬಗ್ಗೆ ಚರ್ಚಿಸಿರುವ ಕಾಲ್ ಡೀಟೇಲ್ಸ್ ಸಿಕ್ಕಿದೆ. ಕೃತ್ಯದ ನಂತರ ಕಾರ್ತಿಕ್, ಕೇಶವ್, ನಿಖಿಲ್ ನಾಯಕ್ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗಿದ್ದು, ಈ ವೇಳೆ ಪೊಲೀಸರ ಅಸಲಿ ವಿಚಾರಣೆ ವೇಳೆ ದೀಪಕ್ ಮೃತದೇಹ ಬಿಸಾಡುವುದಕ್ಕೆ ತಲಾ 5 ಲಕ್ಷ ರೂಪಾಯಿ ನೀಡಿದ್ದಾಗಿ ಹೇಳಿಕೆ ನೀಡಿದ್ದಾರೆ. ದೀಪಕ್ ವಿಚಾರಣೆ ವೇಳೆ ಪ್ರದೋಷ್, ಪವನ್, ವಿನಯ್ ಹೆಸರು ಬಹಿರಂಗವಾಗಿದೆ. ವಿನಯ್, ಪವನ್, ಪ್ರದೋಷ್ ವಿಚಾರಣೆ ವೇಳೆ ದರ್ಶನ್, ಪವಿತ್ರ ಗೌಡ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ರೇಣುಕಾಸ್ವಾಮಿ ತನಗೆ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ, ಅದನ್ನ ದರ್ಶನ್ಗೆ ತಿಳಿಸಿದ್ದಾಗಿ ಪವಿತ್ರ ಹೇಳಿಕೆ ಕೊಟ್ಟಿದ್ದಾರೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನಿಗೆ ಕಿಡ್ನಾಪ್ ಮಾಡಿಸಿರುವುದು ತಿಳಿದು ಬಂದಿದೆ. ಪವನ್ ಹಾಗೂ ಪವಿತ್ರ ಗೌಡ ದರ್ಶನ್ ಹೇಳಿದಂತೆ ರೇಣುಕಾಸ್ವಾಮಿ ಕರೆತಂದಿರುವುದಾಗಿ ರಾಘವೇಂದ್ರ ಹೇಳಿಕೆ ನೀಡಿದ್ದಾರೆ. ಆರ್ಆರ್ ನಗರದ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆ, ಕೂದಲು ಹಾಗೂ ಬೆವರಿನ ಸ್ಯಾಂಪಲ್ ಸಿಕ್ಕಿದೆ. ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ ಪೊಲೀಸರು ಪಡೆದಿದ್ದಾರೆ. ಸ್ಥಳದಲ್ಲಿ ಪತ್ತೆಯಾದ ರೇಣುಕಾಸ್ವಾಮಿ ಬ್ಲಡ್ ಸ್ಯಾಂಪಲ್, ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್ ಹಾಗೂ ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ಗೂ ಕೂಡ ಮ್ಯಾಚ್ ಆಗುವ ಸಾಧ್ಯತೆಗಿದೆ. ಅಟ್ಯಾಚ್ ಮಾಡಿದ ನಂತರ ದೀಪಕ್, ವಿನಯ್, ಪವನ್ ಪದೇ ದರ್ಶನ್ಗೆ ವಾಟ್ಸ್ಆಪ್ ಹಾಗೂ ನಾರ್ಮಲ್ ಕಾಲ್ ಮಾಡಿದ್ದಾರೆ. ದರ್ಶನ್, ಪವಿತ್ರ ಗೌಡ ಹಾಗೂ ಆರೋಪಿಗಳು ಮೊಬೈಲ್, ಸಿಡಿಆರ್, ಟವರ್ ಡಂಪ್ ಒಂದೇ ಲೊಕೇಶನ್ ನಲ್ಲಿ ಪತ್ತೆಯಾಗಿದೆ. ಇಷ್ಟೆಲ್ಲ ಸಾಕ್ಷಿಗಳು ತನಿಖೆ ವೇಳೆ ಸಿಕ್ಕಿದ್ದು, ಇನ್ನು ವಿಡಿಯೋ ಸಾಕ್ಷಿಗಳನ್ನ ಪೊಲೀಸರು ಹುಡುಕ್ತಿದ್ದಾರೆ. ಒಟ್ಟಾರೆಯಾಗಿ ಈ ಅಪರಾಧಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ನಿಮಗನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಯಾವ ಶಿಕ್ಷೆಯಾಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.